ಪಾದಯಾತ್ರೆಯಲ್ಲಿ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ.ಕೆ ಅಬ್ಬರಿಸಿದ್ದಾರೆ. ಭ್ರಷ್ಟಾಚಾರ ಅವರದ್ದು ನಮ್ಮದು ಅಂತೇಳಿ ಜನ ನಿರ್ಧರಿಸ್ತಾರೆ. ಕುಮಾರಸ್ವಾಮಿ ಅವರು ಕೂಡ ನಿರಂತರವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ. ಅಬ್ಬರದ ಭಾಷಣಗಳನ್ನು ಮಾಡ್ತಾನೆ ಇದ್ದಾರೆ. ಅದೇ ಆವೇಶ, ರೋಷ, ವೇಷ. ಸ್ಟೇಜ್ ಮೇಲೂ ಅಷ್ಟೇ, ಸ್ಟೇಜ್ ಹೊರಗಡೆನೂ ಕೂಡ ಅಷ್ಟೇ. ಜನ ನಿರ್ಧಾರ ಮಾಡ್ತಾರೆ. ಮಂಡ್ಯದ ಜನರು ಸದಾ ನಮ್ಮ ಜೊತೆಗೆ ಇರ್ತಾರೆ. ಜನ ಸೇರಿಸೋದೇ ಅದಕ್ಕೆ, ಅಂದರೆ ಜನ ಈಗ ಸೇರಿದಾರಲ್ವಾ ಈ ಪಾದಯಾತ್ರೆಯಲ್ಲಿ, ಅದೇ ಸಾಕ್ಷಿ ಅಂಥೇಳಿ. ನಾನು ಅಧಿಕಾರದ ದಾಹಕ್ಕೆ ಎಲ್ಲೂ ಕೂಡ ಮಾತನಾಡಿಲ್ಲ, ಮಾತು ಬದಲಾಯಿಸಿದ್ದೇನೆ ಅನ್ನೋದನ್ನು ಕಾಂಗ್ರೆಸ್ನವ್ರು ಬೇಕಾದರೆ ತೋರಿಸಲಿ, ಸಾಕ್ಷಿ ಕೊಡಲಿ. ಅವರು ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ.ಕೆ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿಯವರು ನೋಡಿ ಈಗ ರಾಜ್ಯ ಸರ್ಕಾರದ ವಿರುದ್ಧ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾರೆ. ಅದರಲ್ಲೂ ಮಂಡ್ಯ JDSನ ಭದ್ರಕೋಟೆಯಾಗಿತ್ತು. ಕುಮಾರಸ್ವಾಮಿ ಅವರೀಗ ಗೆದ್ದಲ್ಲಿ ಸಂಸದರಾಗಿದ್ದಾರೆ, ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ. ಸರ್ಕಾರ ಈಗ ನನ್ನ ಬಗ್ಗೆ ಕಾಂಗ್ರೆಸ್ನವರು ಆರೋಪ ಮಾಡ್ತಾರಲ್ವಾ, ಮಾತನ್ನ ತಿರುಸ್ತಾರೆ, ಹೇಳಿಕೆಗಳನ್ನು ಬದಲಾಯಿಸ್ತಾರೆ ಅಂಥೇಳಿ. ನಾನು ಯಾವ ರೀತಿ ಅಂದರೆ ಆ ಥರ ಯಾವತ್ತೂ ಮಾಡಿಲ್ಲ. ಬೇಕಾದರೆ ತೋರಿಸ್ಲಿ ಅವರು ಸಾಕ್ಷಿಗಳನ್ನು. ಭ್ರಷ್ಟಾಚಾರ ಅವರು ಮಾಡಿದಾರೋ ಅಥವಾ ನಮ್ಮದು, ಜನ ಅದಕ್ಕೆ ಉತ್ತರ ಕೊಡ್ತಾರೆ. ಇನ್ನು ಮಂಡ್ಯದ ಜನ ನಮ್ಮ ಜೊತೆಗೆ ಸದಾ ಇರ್ತಾರೆ, ಅವರ ಆಶೀರ್ವಾದ ಕೂಡ ಇರುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇಲ್ಲಿ ಸೇರಿರುವಂತಹ ಜನರೇ ಅದಕ್ಕೆಲ್ಲ ಸಾಕ್ಷಿ. ಕುಮಾರಸ್ವಾಮಿಯವರು ಕೂಡ ಇವತ್ತು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಅಲ್ಲಿ ಹಸಿರು ಶಾಲನ್ನು ಧರಿಸಿದ್ದು ಕೂಡ ಕಂಡುಬಂತು. ಅಂದರೆ ರೈತರಿಗೆ ಗೌರವ ಕೊಡುವಂತಹ ಒಂದು ಸಂದರ್ಭದಲ್ಲಿ, ಅದರಲ್ಲೂ ಮಂಡ್ಯ ಅಂತ ಹೇಳಿದ್ರೆ ರೈತರ ಹೋರಾಟದ ಕಿಚ್ಚಿನ ನಾಡು. ವಿಜೇಂದ್ರ ಮತ್ತು ಕುಮಾರಸ್ವಾಮಿಯವರು ಜೊತೆಯಾಗಿ ಹೆಜ್ಜೆಯನ್ನು ಹಾಕಿದರು. ಸಾಕಷ್ಟು ಜನ BJP ಮತ್ತು JDSನ ನಾಯಕರು ಅವರಿಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಈಗ ಅದರಲ್ಲೂ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಮೈತ್ರಿ ನಾಯಕರು ಪಟ್ಟಣ ಹಿಡಿದಿದ್ದಾರೆ. ಕುಮಾರಸ್ವಾಮಿ ಅಂತರೂ ನಿರಂತರವಾಗಿ ನಾವು ಗಮನಿಸ್ತಾನೇ ಇದ್ದೀವಿ. 15-20 ದಿನಗಳಿಂದ ನೋಡ್ತಾ ಇದ್ದರೆ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. DK ಶಿವಕುಮಾರ್, ಸಿದ್ದರಾಮಯ್ಯ ವಿರುದ್ಧ ಕೂಡ ಘರ್ಜಿಸ್ತಾ ಇದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ತವರು ಜಿಲ್ಲೆಯಲ್ಲಿ ಸಾಕ್ತಿರುವಂತಹ ಪಾದಯಾತ್ರೆ ಈಗ ಮಂಡ್ಯ ನಗರದಲ್ಲಿ ಹೋಗ್ತಾ ಇದೆ. ಅವರ ಕ್ಷೇತ್ರದಲ್ಲಿ ಸಾಕ್ತಿರೋ ಪಾದಯಾತ್ರೆ ಬಗ್ಗೆ ಅವ್ರು ಏನೇನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಪಾದಯಾತ್ರೆ ಸಾಗಿ ಹೋಗ್ತಾ ಇದೆ. ಸಕ್ಕರೆ ನಾಡಿನ ಜನ ಅಕ್ಕರೆಯ ಪ್ರೀತಿಯನ್ನು ತಮಗೆ ಕೊಡ್ತಿರೋದನ್ನು ಕಾಣ್ತಾ ಇದ್ದೇವೆ. ತಾವೇನು ಹೇಳ್ತೀರಾ ಸರ್ ಇದಕ್ಕೆ? ಇದು ಇಲ್ಲಿಯ ಜನತೆಯ ಪ್ರೀತಿ ವಿಶ್ವಾಸ ಇವತ್ತು ನಿನ್ನೆಯಿಂದ ಪ್ರಾರಂಭ ಆಗಿರೋದಲ್ಲ. ದೇವೇಗೌಡರ ರಾಜಕೀಯ ಆರಂಭ ಆದಂಥ ದಿನದಿಂದಲೂ ಈ ಅಭಿಮಾನ ಜಿಲ್ಲೆಯಲ್ಲಿ ನಾವು ನೋಡಿದ್ದೇವೆ, ಪ್ರೀತಿ ವಿಶ್ವಾಸ ಕಂಡಿದ್ದೇವೆ. ಅದು ಮುಂದುವರೆದಿದೆ. ತಮ್ಮ ಪಾದಯಾತ್ರೆ ವಿಚಾರವಾಗಿ ರಾಜ್ಯ ಸರ್ಕಾರ ಒಂದು ಮಾತನ್ನು ಹೇಳ್ತಾ ಇದೆ. ಅಂದರೆ ಇದು JDS ಇಲ್ಲಿವರೆಗೆ ಮಾಡಿರುವಂತಹ ಪಾಪ ವಿಮೋಚನೆಗಾಗಿ ಮಾಡ್ತಿರುವಂತಹ ಪಾದಯಾತ್ರೆ, BJP ಜೊತೆ ಸೇರಿದೆ, ಭ್ರಷ್ಟಕೂಟದಿಂದ ನಡೆಯುತ್ತಿರುವಂತಹ ಪಾದಯಾತ್ರೆ ಇದು ಅಂತ. ಇಲ್ಲಿ ನಮ್ಮ ರಾಜಕೀಯದ ತೀರ್ಮಾನಗಳಲ್ಲಿ ಇಂಥ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಂಥ ಒಂದು ದಿನ ಏನಿದೆ, ಈ ಸರ್ಕಾರ ಬಂದ ದಿವಸದಿಂದಲೇ ನಾಡನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ಏನು ನಡೀತಾ ಇದೆ, ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಹೌದು ನಮ್ಮದು ಕೆಲವು ತಪ್ಪುಗಳಾಗಿದೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊತಾ ಇದ್ದೇವೆ. ಪ್ರತಿ ಬಾರಿ ಕುಮಾರಸ್ವಾಮಿ ಅವರು ಕೊಟ್ಟ ಮಾತನ್ನ ಬದಲಾಯಿಸ್ತಾರೆ. ಅವರಿಗೆ ಅಧಿಕಾರದ ದಾಹ ಇರೋದ್ರಿಂದಾಗಿ ಪ್ರತಿ ಬಾರಿ ಪಕ್ಷ ಬದಲಿಸ್ತಾರೆ. ಯಾಕಿಂತ ನಿರ್ಧಾರ ಮಾಡ್ತಾರೆ ಅನ್ನೋದನ್ನ ಕೇಳ್ತಿದ್ದಾರೆ. ಅಧಿಕಾರ ದಾಹ ಇದ್ದಿದ್ರೆ ಶಾಶ್ವತವಾಗಿ ಒಂದು 40-50 ವರ್ಷ ಅಧಿಕಾರದಲ್ಲೇ ಇರುವ, ಆ ರೀತಿಯ ಅಧಿಕಾರ ಹುಡುಕೊಂಡು ಎಂದು ನಮ್ಮ ಪಕ್ಷ ಎಂದೂ ಹೋಗಿಲ್ಲ. ನಾವು ರಾಜ್ಯದ ಜನತೆ ಹಿತಕ್ಕೆ ಹೋರಾಟ ಮಾಡ್ತಿರ್ತಕ್ಕಂಥ ಪಕ್ಷ ನಮ್ಮ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರು ಯಾರು ಬೇಕಾದ್ರೂ ಪಾದಯಾತ್ರೆ ಮಾಡ್ಕೊಳ್ಳಿ, ನಾನು ತಪ್ಪನ್ನ ಮಾಡಿಲ್ಲ, ಅದರಿಂದ ಅವ್ರಿಗೇನೂ ಆಗಲ್ಲ, ಬೇಕಿದ್ದವ್ರು ಮಾಡ್ಕೊಳ್ಳಿ ಅಂತಿದ್ದಾರೆ. ಇದೆಲ್ಲ ಕಾಲ ನಿರ್ಧಾರ ಮಾಡುತ್ತೆ, ತಪ್ಪು ಒಪ್ಪು ಅನ್ನೋದು ಕಾಲ ನಿರ್ಧಾರ ಮಾಡುತ್ತೆ. ಮಂಡ್ಯದ ಜನರಿಗೆ ತಾವೇನು ಹೇಳಕ್ ಬಯಸ್ತೀರಾ ಸರ್? ಮಂಡ್ಯ ಜಿಲ್ಲೆಯ ಜನತೆಗೆ, ನನಗೆ ಇತ್ತೀಚೆಗೆ ನನ್ನನ್ನೇನು ಇಲ್ಲಿ ಮಂಡ್ಯದಿಂದ ಆಯ್ಕೆ ಮಾಡಿದ್ದಾರೆ, ಇನ್ನೂ 2 ತಿಂಗಳು ಮುಗಿಸಿಲ್ಲ. ಮಂಡ್ಯ ಜಿಲ್ಲೆಗೆ ನನ್ನದೇ ಆದಂಥ ಕೆಲವು ಅಭಿವೃದ್ಧಿಗೆ ಕಾರ್ಯಕ್ರಮಗಳು ತರಬೇಕು ಅಂತಕ್ಕಂಥದ್ದೇನಿದೆ, ಸಮಯ ಕಾಲಾವಕಾಶ ಬೇಕು. ಒಂದೇ ರಾತ್ರಿನಲ್ಲಿ ಎಲ್ಲವನ್ನ ಕಾರ್ಯರೂಪಕ್ಕೆ ತರಲಿಕ್ಕಾಗಲ್ಲ. ಕೆಲವರು ಚರ್ಚೆ ಮಾಡ್ತಕ್ಕಂಥ ನೋಡಿದ್ದೇನೆ, ಹತಾಶರಾಗಿ ಚರ್ಚೆ ಮಾಡ್ತಾರೆ. ಜಿಲ್ಲೆಯ ಸಮಸ್ಯೆಗಳಿಗೆ ಏನು ಪರಿಹಾರ ತರಬೇಕು ಅನ್ನೋದು ನನಗೂ ಸ್ವಲ್ಪ ತಿಳುವಳಿಕೆ ಇದೆ. ಕಾರ್ಯ ಸದ್ಯದಲ್ಲೇ ಪ್ರಾರಂಭ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕುಮಾರಸ್ವಾಮಿ ಅವರ ಮಾತು. ನಾನು ಜಿಲ್ಲೆಯ ಸಮಗ್ರ ಕೆಲಸಗಳನ್ನ ಮಾಡ್ತೇನೆ, ಜೊತೆಗೆ ನಮ್ಮ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ಹೇಳಿದ್ರು ನಮ್ಮ ಹೋರಾಟ ಸದಸ್ಯತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ರಾಜಿ ಅನ್ನುವಂಥದ್ದಿಲ್ಲ.
ಹೇಳುವವರು ಹೇಳಿಕೊಳ್ಳಿ, ಜನ ಇದನ್ನು ನಿರ್ಧಾರ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ.